ತಮ್ಮೆಲ್ಲರಿಗೂ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೊಡ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್. ಇವತ್ತು ಈ ಒಂದು ವಿಡಿಯೋ ಮೂಲಕ ನಾವು ನಿಮಗೆ ಹೋಟ್ಲಲ್ಲಿ ಮಾಡ್ತಕ್ಕಂಥ ಹೋಟೆಲ್ನ ರುಚಿ ಉಳ್ತಕ್ಕಂಥ ತೆಂಗಿನಕಾಯಿ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀವಿ. ಅಂದರೆ ಕೋಕೋನಟ್ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀವಿ. ಬಹಳ ರುಚಿ ಇರುತ್ತೆ ಅಷ್ಟೇ ಅಲ್ಲ, ಇದು ನಿಮಗೆ ತಿಂತಾ ಇದ್ರೆ ಮತ್ತಷ್ಟು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಏಕೆಂದರೆ ನಾವು ಮಾಡ್ತಕ್ಕಂಥ ದೋಸೆಗೆ, ಪೂರಿಗೆ, ಇಡ್ಲಿಗೆ ನಾವು ಯಾವ ಚಟ್ನಿ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಈ ವಿಡಿಯೋನ ನೋಡಿ ಫಾಲೋ ಮಾಡಿ. ಈ ಚಟ್ನಿನ ನೀವೇನಾದ್ರು ಮಾಡಿಬಿಟ್ರೆ ಈ ಚಟ್ನಿಗೆ ಮತ್ತೇನೆಲ್ಲ ರೆಸಿಪೀಸ್ನ ಕಾಂಬಿನೇಷನಾಗಿ ಮಾಡೋಣ ಅಂತ ಯೋಚನೆ ಮಾಡ್ತೀರಾ. ಯಾಕಂದರೆ ಅಷ್ಟು ಸೊಗಸಾಗಿರುತ್ತೆ, ಅಷ್ಟು ರುಚಿಯಾಗಿರುತ್ತೆ ಈ ತೆಂಗಿನಕಾಯಿ ಚಟ್ನಿ. ಹಾಗೆ ಬನ್ನಿ, ತಡ ಮಾಡೋದು ಬೇಡ, ಈಗ ವಿಡಿಯೋನ ಶುರು ಮಾಡೋಣ. ತೆಂಗಿನಕಾಯಿ ಚಟ್ನಿ ಮಾಡಬೇಕಾದ್ರೆ ನಾವು ಮುಖ್ಯವಾಗಿ ತೆಂಗಿನಕಾಯಿನ ತುರ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವಿಲ್ಲೊಂದು ಪ್ಲಾಸ್ಟಿಕ್ ಮ್ಯಾನ್ಯುವಲ್ ತೆಂಗಿನಕಾಯಿ ತುರಿತಕ್ಕಂಥ ಯಂತ್ರನ ತೊಗೊಂಡಿದ್ದೀವಿ. ಇದು ಭಾಳ ಸೊಗಸಾಗಿದೆ ತುರಿಯೋದಕ್ಕೆ, ಜೊತೆಗಿದು ಭಾಳ ಸೇಫ್ಟಿಯಾಗಿರುತ್ತೆ ತೆಂಗಿನಕಾಯಿ ತುರಿಬೇಕಾದ್ರೆ. ಈ ಒಂದು ಯಂತ್ರದ ಕೆಳಭಾಗದಲ್ಲಿ ರಬ್ಬರ್ನಿಂದ ಕೂಡಿರತಕ್ಕಂಥ ವ್ಯಾಕ್ಯೂಮ್ ಬೇಸ್ನ ಕೊಟ್ಟಿರೋದ್ರಿಂದ ನೀವು ಇದನ್ನೊಮ್ಮೆ ನಿಮ್ಮ ಕಿಚನಲ್ಲಿ ಫಿಟ್ ಮಾಡಿದ್ರೆ ಗ್ರಿಪ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ಇದು ಅಲಗಾಡೋದಾಗಲಿ ಅಥವಾ ಮೇಲೆತ್ತೋದಕ್ಕಾಗಲಿ ಸಾಧ್ಯ ಇಲ್ಲ, ಅಷ್ಟು ಗಟ್ಟಿಯಾಗಿ ಕಚ್ಕೊಳ್ಳುತ್ತೆ. ಇನ್ನು ಇದರಲ್ಲಿರ್ತಕ್ಕಂಥ ಬ್ಲೇಡು ನಿಮಗೆ ಬಹಳ ಚೆನ್ನಾಗಿದೆ, ಸ್ಟೇನ್ಲೆಸ್ ಸ್ಟೀಲ್ನಿಂದ ಕೂಡಿರೋದ್ರಿಂದ ಯಾವುದೇ ಕಾರಣಕ್ಕೂ ತುಕ್ಕಿಡಿದಿಲ್ಲ. ಜೊತೆಗೆ ನಿಮಗೆ ಲಾಂಗ್ ಲೈಫ್ ಬರುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ತೆಂಗಿನಕಾಯಿ ತುರಿಯೋದಕ್ಕೆ ಬಹಳ ಸೊಗಸಾಗಿರುತ್ತೆ. ಈ ರೀತಿ ಹ್ಯಾಂಡಲ್ನಿಂದ ನೀವು ತೆಂಗಿನಕಾಯಿ ತುರ್ಕೊಂಡ್ರೆ ಬಹಳ ನೀಟಾಗಿ ನೀವು ತುರ್ಕೋಬೋದು. ಅಷ್ಟೇ ಅಲ್ಲ, ಬಹಳ ಪರ್ಫೆಕ್ಟಾಗಿ ನೀವು ತುರ್ಕೋಬೋದು. ಇದನ್ನು ನಾವು ಸಹ ಶಾಪ್ಜಿನಲ್ಲಿ ಪರ್ಚೇಸ್ ಮಾಡಿದ್ವಿ. ನೀವು ಬೇಕಾದ್ರೆ ಇದನ್ನು ಪರ್ಚೇಸ್ ಮಾಡ್ಬೋದು. ಇದ್ರ ಬೆಲೆ ನಿಮಗೆ 199 ರೂಪಾಯಿ MRP ಇದೆ. ಆದರೆ ಶಾಪ್ಜಿನಲ್ಲಿ ನಿಮಗೆ ಹೋಲ್ಸೇಲ್ ದರಕ್ಕಿಂತ ಇನ್ನೂ ಕಡಿಮೆ ಬೆಲೆಯಲ್ಲಿ ಅವರು ಕೊಡ್ತಾ ಇದ್ದಾರೆ. ಬೇಕಿದ್ರೆ ನೀವು ಸಹ ಈ ಒಂದು ತೆಂಗಿನಕಾಯಿ ತುರಿತಕ್ಕಂಥ ಮ್ಯಾನ್ಯುವಲ್ ಯಂತ್ರನ ತೊಗೋಬೋದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ. ಹಾಗೆ ಅವರ ಆಫರ್ಗೋಸ್ಕರ ವಾಟ್ಸಪ್ ಗ್ರೂಪ್ ಲಿಂಕ್ನೂ ಕೊಟ್ಟಿದ್ದೀನಿ. ನೀವಲ್ಲೂ ಸಹ ಜಾಯ್ನ್ ಆಗಿ ಆಫರ್ನ ಪಡಿಬೋದು. ನೋಡ್ತಾ ಇದ್ರಲ್ಲ ಹೀಗಿಲ್ಲಿ ತೆಂಗಿನಕಾಯಿನ ಎಷ್ಟು ಚೆನ್ನಾಗಿ ತುರಿದಾಗಿದೆ ಅಂತ. ಹಾಗಿದ್ರೆ ಬನ್ನಿ, ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ನಮಗೇನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಜೊತೆಗೆ ನೋಡ್ಕೊಳ್ಳೋಣ. ಮೊದಲಿಗೆ ನಾವು ಅರ್ಧ ಹೋಳಷ್ಟು ತೆಂಗಿನಕಾಯಿನ ತುರಿದು ತೊಗೊಂಡಿದ್ದೀವಿ. ಹಾಗೆ 4 ಹಸಿ ಮೆಣಸಿನಕಾಯಿನ ತೊಗೊಂಡಿದ್ದೀವಿ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಪುದೀನ ಸೊಪ್ಪು ಸ್ವಲ್ಪ, ಶುಂಠಿ ಒಂಚೂರು ತೊಗೊಂಡಿದ್ದೀವಿ. ಬೆಳ್ಳುಳ್ಳಿನೂ ಸಹ 5 ರಿಂದ 6 ಹೆಸರನ್ನ ತೊಗೊಂಡಿದ್ದೀವಿ. ಇನ್ನು ಚಟ್ನಿಗೆ ಬೇಕಾದಂಥ ಒಗ್ಗರಣೆ ಮಾಡೋದಕ್ಕೋಸ್ಕರ ಎಣ್ಣೆನ 1 ಟೀ ಸ್ಪೂನಷ್ಟು ತೊಗೊಂಡಿದ್ದೀವಿ. ಹಾಗೆ ಸಾಸಿವೆನ ಸ್ವಲ್ಪ ತೊಗೊಂಡಿದ್ದೀವಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಇದಿಷ್ಟು ಹೋಟೆಲ್ ಸ್ಟೈಲ್ನ ತೆಂಗಿನಕಾಯಿ ಚಟ್ನಿ ಮಾಡೋದಕ್ಕೆ ಬೇಕಾದಂಥ ಪದಾರ್ಥಗಳು. ಹಾಗೆ ಬನ್ನಿ, ಈಗ ಮಾಡ್ತಕ್ಕಂಥ ವಿಧಾನನ ನೋಡ್ಕೊಳ್ಳೋಣ. ನಾವಿವತ್ತು ಮಾಡ್ತಾ ಇರ್ತಕ್ಕಂಥ ಒಂದು ಚಟ್ನಿ ಕ್ವಾಂಟಿಟಿ ನಿಮಗೆ 2 ರಿಂದ 3 ಆಗುತ್ತೆ ಒನ್ ಟೈಮ್ಗೆ. ಅಥವಾ ನಿಮಗೇನಾದ್ರು ಚಟ್ನಿ ಹೆಚ್ಚು ಬೇಕಿದ್ರೆ ಅಥವಾ ಕ್ವಾಂಟಿಟಿ ಹೆಚ್ಚು ಬೇಕಿದ್ರೆ ಈ ಕ್ವಾಂಟಿಟಿ ನೀವು ಡಬಲ್ ಮಾಡ್ಕೋಬೋದು. ಇನ್ನು ಚಟ್ನಿ ಮಾಡೋದಕ್ಕೋಸ್ಕರ ನಾವೀಗ ಇಲ್ಲೊಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀವಿ. ಮೊದಲಿಗೆ ನಾವು ಮಿಕ್ಸಿ ಜಾರ್ಗೆ ತುರಿದಂಥ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ತದನಂತರ ನಾವು ತೊಗೊಂಡಂಥ ಹಸಿ ಮೆಣಸಿನಕಾಯಿನ ಮುರಿದು ಹಾಕ್ಕೊಳ್ತಾ ಇದ್ದೀವಿ. ಹಾಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ನೀವು ಉಪ್ಪು ಹಾಕಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕಿ. ಉಪ್ಪು ಹೆಚ್ಚಾದರೆ ತೆಂಗಿನಕಾಯಿ ಚಟ್ನಿ ರುಚಿ ಹೋಗ್ಬಿಡುತ್ತೆ. ಅದೇ ರೀತಿಯಾಗಿ ರುಬ್ಬೋದಕ್ಕೆ ಸಹಾಯ ಆಗುವಾಗೆ ನಾವಿಲ್ಲಿ 3 ಟೇಬಲ್ ಸ್ಪೂನಷ್ಟು ನೀರನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಈಗೆಲ್ಲ ಪದಾರ್ಥಗಳನ್ನು ಜಾರಿಗೆ ಸೇರಿಸಾದ ನಂತರ ನಾವೀಗ ಇದನ್ನು ಯಾವ ಹದದವರೆಗೂ ರುಬ್ಕೋಬೇಕು ಅನ್ನೋದನ್ನ ತೋರಿಸ್ತೀವಿ. ಬನ್ನಿ. ನೋಡ್ತಾ ಇದ್ರಲ್ಲ ವೀಕ್ಷಕರೇ, ಇಲ್ಲಿ ನಿಮಗೆ ಪರ್ಫೆಕ್ಟ್ ಆದಂಥ ತೆಂಗಿನಕಾಯಿ ಚಟ್ನಿ ರೆಡಿಯಾಗಿದೆ. ಈ ಮಟ್ಟದವರೆಗೂ ನೀವು ಸಹ ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ. ಬನ್ನಿ, ಈಗ ಇದನ್ನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ. ಈ ರೀತಿ ಚಟ್ನಿ ಏನಾದ್ರು ನೀವು ಮಾಡಿದ್ರೆ ಖಂಡಿತ ನಿಮ್ಮ ಮನೇಲಿ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಆ ರೆಸಿಪಿನೂ ಸಹ ರುಚಿ ಹೆಚ್ಚುತ್ತೆ. ಯಾಕೆಂದರೆ ಜನರಲಾಗಿ ನಾವು ಯಾವುದಾದ್ರು ಒಂದು ರೆಸಿಪಿಗೆ ಯಾವ ಚಟ್ನಿ ಮಾಡೋದು ಅಂತ ಯೋಚನೆ ಮಾಡ್ತೀವಿ. ಆದರೆ ಈ ರೀತಿ ಚಟ್ನಿ ಮಾಡಿಬಿಟ್ರೆ ನೀವು ಇದಕ್ಕೆ ಯಾವ್ಯಾವುದೆಲ್ಲ ರೆಸಿಪಿ ಮಾಡ್ಬೋದು ಅಂತ ಬಹಳ ಆಸಕ್ತಿಯಿಂದ ಆಸೆಯಿಂದ ಮಾಡ್ತೀರಾ. ಯಾಕೆಂದರೆ ಈ ಚಟ್ನಿ ಅಷ್ಟು ರುಚಿ ಇರುತ್ತೆ, ಅಷ್ಟು ಮಜಾ ಇರುತ್ತೆ. ಕೇವಲ ಒಂದು 4-5 ನಿಮಿಷದಲ್ಲಿ ಈ ಒಂದು ರೆಸಿಪಿನ ಮಾಡ್ಕೋಬೋದು. ಹಾಗಿದ್ರೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ಹೋಟೆಲ್ ಸ್ಟೈಲ್ನ ತೆಂಗಿನಕಾಯಿ ಚಟ್ನಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಭಾಳ ಸುಲಭವಾದ ರೆಸಿಪಿ, ಎಲ್ಲರೂ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಖಂಡಿತ ಈ ಹೋಟೆಲ್ ಸ್ಟೈಲ್ನ ಚಟ್ನಿ ರೆಸಿಪಿನ ನೀವು ಸಹ ಟ್ರೈ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಜೊತೆಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಹೊಸ ರೆಸಿಪಿ ಜೊತೆ ಸದಾಕಾಲ ನಿಮ್ಮ ಮುಂದೆ ಇರುತ್ತೆ ಭಾಗ್ಯ ಟಿವಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ಅರ್ಪಿಸ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್ ಮತ್ತೊಂದು ಹೊಸ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ. ತಮ್ಮ ಪ್ರೀತಿ ವಿಶ್ವಾಸ ಸದಾ ಭಾಗ್ಯ ಟಿವಿ ಮೇಲೆ ಹೀಗೆ ಇರಲಿ.